ಹಲೋ ಫ್ರೆಂಡ್ಸ್, ಎಲ್ರಿಗೂ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಾ ತಿರುಮಲೇಶನ ಚಿತ್ರವನ್ನು. ಯಾರಿಗೆ ತಾನೇ ತಿರುಪತಿಗೆ ಹೋಗೋಕ್ಕೆ ಇಷ್ಟ ಇಲ್ಲ? ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಇಷ್ಟ, ಅವನ ಸೇವೆ ಮಾಡೋಕ್ಕಿಷ್ಟ, ಅವನನ್ನು ನೋಡೋಕ್ಕಿಷ್ಟ. ಒಂದು ನಿಮಿಷದ ದರ್ಶನಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಕೊಂಡು ಹೋಗ್ತೀವಿ. ಹುಂಡಿನಲ್ಲಿ ಒಂದು ₹100 ಹಾಕಿಬಿಟ್ಟು ಬಂದಾಗ ಏನೋ ಧನ್ಯತಾ ಭಾವ. ಕೆಲವರು ಪಂಚಮುಡಿಗಳನ್ನು ಕೊಡ್ತಾರೆ. ಹೀಗೆ ತಿರುಪತಿನಲ್ಲಿ ಬೇಕಾದಷ್ಟು ಸೇವೆಗಳಿರುತ್ತೆ. ಎಷ್ಟು ನೋಡಿದ್ರೂ ಸಾಕಾಗದೇ ಇರುವಂಥದ್ದೊಂದು ರಮಣೀಯ ದೃಶ್ಯಗಳು ಅಲ್ಲಿದೆ. ಆದರೆ ನಮಗೆ ಹೆಚ್ಚಿನ ಜನಕ್ಕೆ ಆ ಬಾಲಾಜಿಯ ನಿಜವಾದ ಪವಾಡಗಳು ಗೊತ್ತಿಲ್ಲ ಅಂತ ನಾನು ಅಂದ್ಕೊಳ್ಳೋದು. ನಾವು ಪರ್ಸ್ನಲ್ಲಾಗಿ ಅದನ್ನು ಫೀಲ್ ಮಾಡ್ಕೊಂಡಿರ್ತೀವಿ. ತಿರುಪತಿಗೆ ಹೋಗ್ಬಿಟ್ಟು ಬಂದರೆ ಏನಾಗತ್ತೆ, ಅವನು ನಮ್ಮನ್ನು ನೋಡ್ತಾನೆ. ಯಾಕಂದರೆ ಅಲ್ಲಿ ನಿಂತಿರೋದು ಪ್ರತ್ಯಕ್ಷ ದೇವರು. ಅದು ಯಾವುದು ಕಲ್ಲಿಂದ ಮಾಡಿದ್ದಂಥದ್ದಲ್ಲ, ಸಾಕ್ಷಾತ್ ವೆಂಕಟರಮಣ ಸ್ವಾಮಿನೇ ಅಲ್ಲಿ ನಿಂತಿದ್ದಾನೆ. ಸೊ ಇಂಥ ತಿರುಮಲೇಶನ ಪವಾಡವನ್ನು ಹೇಳೋದು ಕೇಳೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಗಿನ ಕಾಲದ ಎಕ್ಸಿಕ್ಯೂಟಿವ್ ಆಫೀಸರ್ ಒಬ್ಬರು ಬರ್ಕೊಂಡಿದ್ದಾರೆ. ಅವರು ಹೈದರಾಬಾದಲ್ಲಿ ಒಂದು ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಅವರು ಕಲೆಕ್ಟರ್ ಆಗಿದ್ದರು. ಆಗಿನ ಕಾಲಕ್ಕೆ ಚೀಫ್ ಮಿನಿಸ್ಟ್ರು ಆರ್ಡ್ರ್ ಮಾಡ್ತಾಯಿದ್ರು ತಿರುಪತಿಗೆ, ಅಂದರೆ ತಿರುಮಲಕ್ಕೆ IAS ಆಫೀಸರ್ಸ್ನ ಅವರು ಮಾಡ್ತಾಯಿದ್ರು, ಕಲೆಕ್ಟರ್ ಆಗಿ ಮಾಡ್ತಾಯಿದ್ರು. ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳ್ತಾರೆ. ಅವರು ಇವ್ರನ್ನ ಸೆಲೆಕ್ಟ್ ಮಾಡಿದ್ರು, ಈ IAS ಆಫೀಸರ್ನ. ಆದರೆ ಅಷ್ಟೊತ್ತಿಗಾಗಲೇ ಅವ್ರು ಹೈದರಾಬಾದಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ರು. ಅವ್ರ ಮಕ್ಕಳನ್ನು ಹೈದರಾಬಾದ್ ಸ್ಕೂಲಲ್ಲಿ ಓದಿಸ್ತಾಯಿದ್ರು. ಸ್ವಂತ ಮನೆ ಕಟ್ಕೊಳ್ಳೋದು ಒಂದು ಪ್ಲ್ಯಾನ್ ಮಾಡ್ತಾಯಿದ್ರು. ಎಷ್ಟೋ ಕಡೆ ಟ್ರಾನ್ಸ್ಫರ್ ಆಗಿ ಬಂದು ಸುಸ್ತಾಗಿ ಸಾಕಾಗಿ ಹೋಗಿದ್ರು. ಇನ್ನು ಹೈದರಾಬಾದಲ್ಲಿ ಸೆಟ್ಲ್ ಆಗೋಣ ಅಂದ್ಕೊಂಡಿದ್ರು. ಆಗ ಚೀಫ್ ಸೆಕ್ರೆಟ್ರಿ ಅವ್ರು ಹೇಳಿದ್ರು, ಚೀಫ್ ಮಿನಿಸ್ಟರು ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ, ಏನು ಹೇಳ್ತೀರಾ ಅಂತ. ನಾನು ಮನೇಲಿ ಕೇಳಿ ಹೇಳ್ತೀನಿ ಅಂತ ಹೇಳಿದ್ರು. ಮನೆಗೆ ಬಂದು ಹೆಂಡತಿ ಹತ್ರ ವಿಚಾರಿಸಿದ್ರು. ಅವರು ಅದೇ ಅಭಿಪ್ರಾಯಪಟ್ಟರು. ಈಗ ತಾನೇ ಮಕ್ಕಳು ಸೆಟ್ಲ್ ಆಗ್ತಾ ಇದ್ದಾರೆ ಅಂತ. ಸರಿ ನೋಡೋಣ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಟ್ರು. ಅವತ್ತಿನ ದಿನ ಸಾಯಂಕಾಲನೇ ಮಕ್ಕಳನ್ನ ಕರ್ಕೊಂಡು ಸಿನಿಮಾಗೆ ಹೋದರು. ಸಿನಿಮಾ ಥಿಯೇಟ್ರಲ್ಲೇ ಮಗಳು ಹೇಳಿದ್ಲು, ಅಪ್ಪ ನಂಗೆ ಕಾಲು ನೋವ್ತಾ ಇದೆ ಅಂತ. ಮನೆಗೆ ಹೋಗೋಷ್ಟೊತ್ತಿಗೆ ಕಾಲು ನೋವು ಜಾಸ್ತಿ ಆಯಿತು. ಏನೋ ಕಾಲು ನೋವು ಬಂದಿದೆ, ಏನೋ ಇರ್ಬೋದು ಅಂಥೇಳಿ ಒಂದಷ್ಟು ಮೂವೋ ಗೀವೋ ಹಾಕಿ ಸರಿ ಮಾಡೋಕ್ಕೆ ನೋಡಿದ್ರು. ಆದರೆ ಆಗಲಿಲ್ಲ. ಕಾಲು ಊದ್ಕೋತು, ನಡೆಯೋಕ್ಕೆ ಹೆಜ್ಜೆ ಇಡೋಕ್ಕಾಗ್ದಂಗೆ ಆಗಿಬಿಡ್ತು. ಆಮೇಲೆ ದಪ್ಪು ಬ್ಯಾಂಡೇಜ್ ಹಾಕಿದ್ರು. ಡಾಕ್ಟರ್ಸ್ಗೂ ಏನು ಅಂತ ಗೊತ್ತಾಗಲಿಲ್ಲ. ಅದಾಗಿ 30 ದಿವಸ ಆಗೋಯ್ತು. ಹುಡುಗಿ ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಅವ್ರಿಗೆ ತುಂಬ ಬೇಜಾರಾಯಿತು. ಅವ್ರು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದ ದಿವಸ ನೋಡೋಣ ಅಂತ ಹಾರಕ್ಕೆ ಉತ್ತರ ಕೊಟ್ಟಾಗ ಹೀಗಾಗಿರ್ಬೋದು, ಎಲ್ಲೋ ತಿರುಮಲೇಶ ಬಾಲಾಜಿಗೆ ಕೋಪ ಬಂದಿರ್ಬೋದು ಅಂತ ಹೇಳಿಬಿಟ್ಟು ತಕ್ಷಣ ಫೋನ್ ಮಾಡಿ ಹೇಳಿದ್ರು, ನಾನು ಹೋಗೋಕ್ಕೆ ರೆಡಿಯಾಗಿದ್ದೀನಿ, ತಿರುಮಲಕ್ಕೆ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿ ಅವರು ಹೆಂಡತಿಗೂ ಹೇಳಿದ್ರು, ನಾನು ಡಿಸೈಡ್ ಮಾಡಿದೆ ಅಂತ. ಮಾರನೇ ದಿನ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಸಾಯಂಕಾಲ ಆಶ್ಚರ್ಯ ಕಾದಿತ್ತು. ಮಗಳು ಡ್ಯಾಡಿ ಅಂತ ಓಡಿ ಬಂದು ಅವ್ರನ್ನ ತಬ್ಕೊಂಡ್ಳು. ನೋಡು ನನ್ನ ಕಾಲು ಸರಿಯಾಯಿತು, ನಾನು ಜಂಪ್ ಮಾಡ್ತೀನಿ ನೋಡು ಅಂತ ಹೇಳಿ ಕುಣಿದಾಡ್ತಾ ಇದ್ಲು. ಇದನ್ನು ನೋಡಿ ಅವ್ರಿಗನ್ನಿಸ್ತು, ಬಹುಶಃ ಬಾಲಾಜಿಗೆ ನಾನಲ್ಲಿ ಬರಬೇಕು ಅಂತ ಆಸೆ ಇತ್ತು. ಸೊ ನಾನು ಒಪ್ಕೊಳ್ಳಿ ಅಂತಾನೆ ನನಗೊಂದು ಸಣ್ಣದೊಂದು ಈ ಥರ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಯಿತು. ಈ ಬಾಲಾಜಿಯ ಕಥೆನ ಕಂಟಿನ್ಯೂ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ. ಆಗ ನನಗೆ ಕೂಡ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ಇನ್ಸ್ಪೈರ್ ಆಗುತ್ತೆ. ಧನ್ಯವಾದಗಳು.